ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋಗೆ. ಇವತ್ತು ಬೆಂಗಳೂರು ವೆದರ್ ಬಂದು ಫುಲ್ ಚಳಿ ಇದೆ. ಒಂದು ಕಡೆ ಮಳೆ ಬರ್ತಿದೆ. ಅದು ಮಳೆ ಕಾರಣ ಬಂದು ಅಲ್ಲಿ ಸೈಕ್ಲೋನ್ ನಡೀತಿದೆ. ಸೈಕ್ಲೋನಿಂದ ಶ್ರೀಲಂಕಾದಲ್ಲಿ ಜಾಸ್ತಿ ಅನಾಹುತ ಆಗಿದೆ ಮತ್ತು ಸ್ವಲ್ಪ ಜನ ಬಾಡಿ ಎಲ್ಲ ಸಿಗ್ತಿಲ್ಲ, ಸ್ವಲ್ಪ ಜನ ಮಿಸ್ಸಿಂಗ್ ಆಗಿದ್ದಾರೆ. ನಾನು ದೇವರಿಗೆ ಬೇಡ್ತಿದ್ದೀನಿ, ದೇವರೇ ಶ್ರೀಲಂಕಾವನ್ನು ರಕ್ಷಣೆ ಮಾಡಿ, ಪ್ರೊಟೆಕ್ಟ್ ಮಾಡಿದೆ. ಶ್ರೀಲಂಕಾ ಸೇವ್ ಶ್ರೀಲಂಕಾ. ಮತ್ತು ಇವತ್ತು ಮಾತಾಡ್ತಿರೋ ವಿಷಯ ಬಂದು ಮೊನ್ನೆ ನಡೆದ ಟಾಟಾ ವುಮೆನ್ಸ್ IPL ಮೆಗಾ ಆಕ್ಷನ್ RCB ಟೀಮ್ನ ಅನಾಲಿಸಿಸ್. RCB ಈ IPL ಬರೋ ಮುಂಚೆ 4 ಕೋಟಿ ಪರ್ಸಲ್ಲಿ ಇತ್ತು. ಅವ್ರ ಮೇಲ್ ಕೋರಲ್ಲಿ ರಿಟರ್ನ್ ಮಾಡಿದರು. RCB ಟೀಮ್ ಕೋರನ್ನು ರಿಟರ್ನ್ ಮಾಡಿದ್ದಾರೆ IPL ಮೆಗಾ ಆಕ್ಷನ್ ಮುಂದೆ. ಅದು ಬಂದು ಸ್ಮೃತಿ ಮಂದನ, ಇಲಿಸ್ ಪೇರಿ, ರಿಚಾ ಘೋಷ್, ಶ್ರೇಯಾಂಕ ಪಟೇಲ್. ಆಕ್ಷನಲ್ಲಿ ಬರುವಾಗ 4 ಕೋಟಿ ಇತ್ತು. ಅದರಲ್ಲಿ ಒಳ್ಳೆಯ ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯನ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ ಜಾರ್ಜ್ ವಾಲ್ಡ್ ಅನ್ನು 60 ಲಕ್ಷದಲ್ಲಿ ತಗೊಂಡಿದ್ರು. ಮತ್ತು ಲೌರನ್ ಬೆಲ್ಲನ್ನು 90 ಲಕ್ಷದಲ್ಲಿ RCB ತಗೊಂಡಿದ್ರು. ಇಂಗ್ಲೆಂಡ್ ಮೋಸ್ಟ್ ಕನ್ಸಿಸ್ಟೆಂಟ್ ಬೌಲರು ಮತ್ತು RCBಯ ಎಕ್ಸ್ ಪ್ಲೇಯರ್ ನ್ಯಾಥನ್ ಡಿ ಕ್ಲರ್ಕ್, ಸೌತ್ ಆಫ್ರಿಕಾನ ಡಿಸ್ಟ್ರಕ್ಟಿವ್ ಆಲ್ರೌಂಡರ್ ಮತ್ತು RCBಯ ಫಿನಿಷಿಂಗ್ ಡಿಪಾರ್ಟ್ಮೆಂಟಲ್ಲಿ ನ್ಯಾಥನ್ ಡಿ ಕ್ಲರ್ಕು, ಎಲಿಸ್ ಪೇರಿ, ಗ್ರೇಸ್ ಹ್ಯಾರಿಸು ಮೋಸ್ಟ್ ಡಿಸ್ಟ್ರಕ್ಟಿವ್ ಫಿನಿಷರು RCB ತಂಡಕ್ಕೆ ಈ ವರ್ಷದ ಮೆಗಾ ಆಕ್ಷನ್ನಲ್ಲಿ ಸಿಕ್ಕಿದೆ. RCB ತಮ್ಮ ಬೌಲಿಂಗನ್ನು ಸುಧಾರಣೆ ಮಾಡೋಕ್ಕೆ ಒಳ್ಳೆಯ ಬೈಸನ್ನು ಮಾಡಿದ್ದಾರೆ. ರಾಧಾ ಯಾದವ್, ಪೂಜಾ ವಸ್ತಕರ್ ಮತ್ತು ಅರುಂಧತಿ ರೆಡ್ಡಿ ಮತ್ತು ಒಳ್ಳೆಯ ಬೈಸನ್ನು ತಂದಿದ್ದಾರೆ. ಪ್ರೇಮ ರಾವತ್ ಎಲ್ಲ ಸಕ್ಕತ್ತಾಗಿರುವ ಇಂಡಿಯನ್ ಕೋರ್ ಬ್ಯಾಟ್ಸ್ಮನ್ ಆಲ್ರೌಂಡರ್ಸನ್ನು ತಂದಿದ್ದಾರೆ. ಮತ್ತು RCBಯ ತಂಡದ ಸೆಲೆಕ್ಷನ್ ಚೆನ್ನಾಗಿತ್ತು ಈ ವರ್ಷದ ಮೆಗಾ ಆಕ್ಷನಲ್ಲಿ. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ.